ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಸುಭಾಷಿಣಿ ವಸಂತ್ ಅವರು. ಸುಭಾಷಿಣಿ ವಸಂತ್ ಅವರ ಒಂದು ಕನಸು ಏನಪ್ಪಾ ಅಂತಂದರೆ ವಸಂತ ರತ್ನ ಫೌಂಡೇಶನ್. ಇದು ಚಾರಿಟೇಬಲ್ ಟ್ರಸ್ಟ್ ಆಗಿದ್ದು ಯೋಧರ ಕುಟುಂಬಕ್ಕಾಗಿಯೇ ಮಾಡಿರುವಂತಹ ಟ್ರಸ್ಟ್. ಬನ್ನಿ ಅವ್ರ ಜೊತೆ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈ ಚಾರಿಟೇಬಲ್ ಟ್ರಸ್ಟ್ ಅನ್ನೋದಕ್ಕಿಂತ ಮುಂಚೆ ನೀವು ಮತ್ತು ವಸಂತ್ ಅವರೊಂದು ಕನಸಾಗಿತ್ತಲ್ವ, ಯೋಧರ ಕುಟುಂಬಕ್ಕಾಗಿ ಯೋಧರಿಗಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿ. ಏನು ಅಂದ್ಕೊಂಡಿದ್ರಿ? ಏನು ಅವಾಗ ಅವರಿದ್ದಾಗಲೇ ನೀವೇನೋ ಅಂದ್ಕೊಂಡಿದ್ರೆ ಏನೋ ಮಾಡಬೇಕು ಅಂತ? ಆ್ಯಕ್ಚುಲಿ ನಾವು ಆರ್ಮಿನಲ್ಲಿರೋವಾಗ ಆರ್ಮಿ ಲೇಡೀಸ್ ತುಂಬಾ ವೆಲ್ಫೇರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ಡ್ ಆಗಿರ್ತೀವಿ. ಸೊ ವಿ ಕೀಪ್ ಇಂಟ್ರ್ಯಾಕ್ಟಿಂಗ್ ವಿತ್ ದ ಜವಾನ್ಸ್ ಫ್ಯಾಮಿಲೀಸ್ ಆ್ಯಂಡ್ ಆಲ್ ಆಫ್ ದೆಮ್. ಸೊ ಅವ್ರಿಗೆ ಹೈಜೀನ್ ವಿಚಾರ, ಬ್ಯಾಂಕಿಂಗ್ ವಿಚಾರ, ಫೈನಾನ್ಸಸ್ ವಿಚಾರ, ಮತ್ತು ಹೇಗೆ ಸೇವಿಂಗ್ ಮಾಡಬೇಕು, ಮತ್ತು ಮಕ್ಕಳಿಗೆ ಏನೇನು ಇಂಪಾರ್ಟೆಂಟು, ಹೆಲ್ತ್ ವಿಚಾರ, ಇದೆಲ್ಲ ಮಾತಾಡಿಸ್ತಾನೆ ಇರ್ತೀವಿ ಆರ್ಮಿನಲ್ಲಿ. ಸೊ ಹಾಗಾಗಿ ಅವಾಗ ನನಗೆ ಅನಿಸ್ತಾ ಇತ್ತು ಇನ್ನೂ ಎಷ್ಟೊಂದು ಮಾಡ್ಬೋದು ನಾವು. ಮತ್ತು ನನಗೆ ಯಾವಾಗಲೂ ಏನು ಅನಿಸ್ತಾ ಇತ್ತು ಅಂದರೆ ವೆನ್ ಶಹೀದ್ ಆಗ್ತಾರಲ್ಲ, ಅದಾದಮೇಲೆ ಈ ನೆಟ್ಟಲ್ಲಿರಲ್ಲ ಅವರು, ಬಿಕಾಸ್ ಆ ಫ್ಯಾಮಿಲೀಸು ಹಳ್ಳಿನಲ್ಲಿ ಉಳ್ಕೊಂಡು ಬಿಡ್ತಾರೆ. ಸೊ ಅವ್ರಿಗೆ ಆ್ಯಕ್ಚುಲಿ ಆವಾಗಲೇ ಜಾಸ್ತಿ ಸಹಾಯ ಬೇಕು, ಇನ್ನೂ ಒಂದು ಹ್ಯಾಂಡ್ ಹೋಲ್ಡಿಂಗ್ ಬೇಕು, ಮತ್ತು ನಾವೆಲ್ಲ ಅವ್ರಿಗಿದ್ದೀವಿ ಅನ್ನೋ ಒಂದು ಸಪೋರ್ಟು, ಮತ್ತು ಒಂದು ಭರವಸೆ ಬೇಕಲ್ವ ಜೀವನ ನಡೆಸ್ಕೊಂಡು ಹೋಗೋಕ್ಕೆ. ಆವಾಗ ಇನ್ನೂ ಜಾಸ್ತಿ ನೆಸೆಸಿಟಿ ಅಂತ ಅನಿಸ್ತಾನೇ ಇತ್ತು ನನಗೆ. ಸೊ ಇವಾಗ ನನಗೆ ವಸಂತ್ ಇವರು ಇದಾದಾಗ ಹೇಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು, ಮತ್ತು ನಮ್ಮ ಫ್ಯಾಮಿಲಿ ಇತ್ತು, ಮತ್ತು ಯಾರು ಸ್ಟ್ರೇಂಜರ್ಸ್ ಎಲ್ಲ ನನಗೆ ಇಮೇಲ್ ಹಾಕೋದು, ಲೆಟರ್ ಬರೆಯೋದು, ಮನೆಗೆ ಬಂದು ಮೀಟ್ ಮಾಡೋದು. ನಮ್ಮ ಮನೆ ಒಂಥರ ಮಿನಿ ಟೆಂಪಲ್ ಥರನೇ ಆಗೋಗಿತ್ತು. ಎಲ್ಲರೂ ಬಂದು ಹೂವು ಹಾಕೋದು, ವಸಂತ್ ಅವರು ಇದಕ್ಕೆ ಏನೋ ನಮಸ್ಕಾರ ಮಾಡೋದು, ಅದು ಸಲ್ಯೂಟ್ ಮಾಡೋದು, ಅದೆಲ್ಲ ಆಗ್ತಾಯಿತ್ತು. ಆವಾಗ ನನಗೆ ಅನಿಸ್ತಾ ಇತ್ತು ನನಗೆ ಇಷ್ಟೊಂದು ಸಪೋರ್ಟ್ ಸಿಕ್ಕಿರೋವಾಗ ನನಗೆ ಗೊತ್ತಿರೋ ಆ ಲೇಡೀಸ್ಗೆ ಆ ಸಪೋರ್ಟ್ನ ನಾನು ಕನೆಕ್ಷನ್ ಕೊಡಬೇಕಲ್ವ. ಸೊ ಹಾಗಾಗಿ ನನಗೆ ತುಂಬಾ ಒಂಥರ ಫೌಂಡೇಶನ್ is a necessity ಅಂತ ಅನಿಸ್ತು. ಇಟ್ ವಾಸ್ ನಾಟ್ ಲೈಕ್ ಇಟ್ ವಾಸ್ ಸಮಥಿಂಗ್ ಐ ವಾಸ್ ಡೂಯಿಂಗ್, ಬಟ್ ಐ ಫೆಲ್ಟ್ ಇಟ್ ಇಸ್ ಅ ನೀಡ್ ಆಫ್ ದ ಅವರ್. ಇಲ್ಲೇ ನಮ್ಮ ಚೌಡಯ್ಯ ಮೆಮೋರಿಯಲಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿ ಅದರಿಂದ ಫಂಡ್ಸ್ ರೇಸ್ ಆಗಿದ್ದನ್ನು ನಾನು ಈ ಸಂಸ್ಥೆಗೆ ಹಾಕಿ ವಿ ಟ್ರಾನ್ಸ್ಲೇಟೆಡ್ ದಟ್ ಇನ್ ಟು ಸ್ಕಾಲರ್ಶಿಪ್ಸ್ ಫಾರ್ ದ ಚಿಲ್ಡ್ರನ್. ಆ್ಯಂಡ್ ಅದರಲ್ಲೂ ವಿ ವಾಂಟ್ ಟು ಸ್ಟಾರ್ಟ್ ರೆಕಗ್ನೈಸಿಂಗ್ ಲೇಡೀಸ್ ವಿತ್ ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ಇವಾಗ ನಾನೇನಂದರೆ ನಾನಿಲ್ಲಿ ಬೆಂಗಳೂರಲ್ಲಿ ಕೂತಿದ್ದೀನಿ. ಸೊ ಬೇರೆ ಬೇರೆ ಇವಾಗ ಬೆಳಗಾಮು, ಧಾರವಾಡ, ಬಾಗಲಕೋಟು, ಕೂರ್ಗು, ಅಲ್ಲಿ ಗುಂಪು ಅವರೇ ಒಂದು ಗ್ರೂಪ್ ಮಾಡ್ಕೋಬೇಕು. ಸೊ ಇವಾಗ ನಾವಿಲ್ಲಿ ಕರೆಸಿದ್ವಲ್ಲ, ಎವ್ರಿ ಇಯರ್ ದ ಸೇಮ್ ಲೇಡೀಸ್ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಅಲ್ವಾ. ಸೊ ಅಲ್ಲಲ್ಲೇ ಅವ್ರವ್ರದ್ದೇ ಒಂದೊಂದು ಗ್ರೂಪ್ ಇದ್ದರೆ ಒಬ್ರಿಗೊಬ್ರು ದೇ ಕ್ಯಾನ್ ಬಿ ಲೈಕ್ ಅ ಸಪೋರ್ಟ್. ಮಕ್ಕಳು ಅವರು ಇಂಡಿಪೆಂಡೆಂಟ್ ಆಗಿ ಏನೇ ಒಂದು ಮಾಡಬೇಕು, ಅದಕ್ಕೆ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅವ್ರು ಹೇಗೆ ಪ್ರಿಪೇರ್ ಆಗಬೇಕು ಅಂತೀರಾ? ನನಗನ್ಸುತ್ತೆ ಆ್ಯಕ್ಚುಲಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೋಗಲೇಬೇಕು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ಕೂಲ್ಗೆ ಹೋಗಲೇಬೇಕು. ಆ್ಯಂಡ್ ಅವರ ಒಂದು ಬೇಸಿಕ್ ಎಜುಕೇಷನ್ ಮಾಡಿಕೊಳ್ಳೇಬೇಕು ಎಲ್ಲರೂ. ಸೊ ಅದಕ್ಕೆ ನಮ್ಮದು ಎಜುಕೇಷನ್ ಸ್ಕಾಲರ್ಶಿಪ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಗರ್ಲ್ ಚೈಲ್ಡ್ಗೂ ಸಪೋರ್ಟ್ ಮಾಡೋಕ್ಕೆ ವಿ ಆರ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಇನ್ ಟೈಮ್ ಸೋಷಿಯಲ್ ಅವೇರ್ನೆಸ್ ಹ್ಯಾಸ್ ಟು ಚೇಂಜ್. ಪೀಪಲ್ ಹ್ಯಾವ್ ಟು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದ ವುಮನ್ ಫಾರ್ the person that she is, and not just look at it as somebody to take care of the house and children. That is a very integral role, a very important role a lady plays, but also she can have her own. It's very important, I think, that idea of ನನಗಾಗಿ ನಾನೇ ಒಂದು ದಿನದಲ್ಲಿ ಅರ್ಧ ಗಂಟೆ ಕೂತ್ರೂ ಪರವಾಗಿಲ್ಲ, ಏನೋ ಸ್ಟಿಚಿಂಗ್ ಮಾಡ್ಕೊಳ್ಳಿ ಅಥವಾ ಏನೋ ಮಾಡ್ಕೊಳ್ಳಿ, ಬಟ್ ಇಟ್ ಶುಡ್ ಬಿ ಫಾರ್ ಯೋರ್ ಓನ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಐ ಥಿಂಕ್ ದ್ಯಾಟ್ ಆಲ್ ಆಫ್ ಅಸ್ ಹ್ಯಾವ್ ಟು ಕಲ್ಟಿವೇಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಓಕೆ ವೀಕ್ಷಕರೇ, ಇದು ಸುಭಾಷಿಣಿ ವಸಂತ್ ಅವರ ಮಾತು. ಪ್ರತಿಯೊಬ್ಬರೂ ಹಾಗೆ ಯೋಧರ ಕುಟುಂಬ ಅಂತ ಇದ್ದಾಗ ಆ ಯೋಧರ ಕುಟುಂಬದಲ್ಲಿ ಏನೇ ಒಂದು ವೀರಮರಣವನ್ನು ಅಪ್ಪಿದಂತಹ ಯೋಧರ ಪತ್ನಿಯರು ಯಾವ ರೀತಿ ಇರಬೇಕು, ಅವ್ರಿಗೆಲ್ಲರಿಗೂ ಮಾದರಿ ಸುಭಾಷಿಣಿ ಅಂತಲೇ ಹೇಳ್ಬೋದು. ಸುಭಾಷಿಣಿ ಅವರು ಹೇಳೋ ಹಾಗೆ ಪ್ರತಿಯೊಂದು ಹೆಣ್ಣು ಕೂಡ ಸ್ವಾವಲಂಬಿ ಜೀವನ ನಡೆಸಬೇಕು. ಏನೇ ಒಂದು ಕಷ್ಟ, ನೋವು, ದುಃಖ ಜೀವನದಲ್ಲಿ ನಡೆದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಬಂದು ಮತ್ತೆ ಜೀವನ ಮುಂದುವರೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಮುಖ್ಯ ಅನ್ನೋದು. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಇದೇ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳ್ತಾನೆ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.